ಮಾವಿನಕಾಯಿ ಸೀಸನ್ ಬಂತು ಅಂದರೆ ತುಂಬ ವೆರೈಟಿ ಆಗಿರೋವಂಥ ಅಡುಗೆಗಳು ಮಾಡ್ಕೋಬೋದು ಮಾವಿನಕಾಯಿಂದ. ಅದರಲ್ಲೇ ಒಂದು ವೆರೈಟಿ ಆಗಿರೋವಂತಹ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮಾವಿನಕಾಯಿ ಚಟ್ನಿಗೆ ಫಸ್ಟ್ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1.5 ಸ್ಪೂನ್ ಸಾಸಿವೆ 1.5 ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಅದಕ್ಕೆ ಖಾರಕ್ಕೆ ಬೇಕಾಗಿರೋ ಅಷ್ಟು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಗುಂಟೂರು ಹಾಕ್ಕೊಂಡು ಹುರ್ಕೋಬೇಕು. ಹದ ನೋಡಿ ಈ ಥರ ಇರಬೇಕು. ಹುರ್ಕೊಂಡಿದ್ದಾದಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 1/4 ಸ್ಪೂನ್ ಅರಿಶಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ತುರಿದಿರೋ ಮಾವಿನಕಾಯಿ, ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು, ಬೆಲ್ಲ ಎಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ನುಣ್ಣಗಿರಬಾರ್ದು, ತರಿಯಾಗಿರಲಿ. ಆಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಇಂಗು ಹಾಕ್ಕೊಂಡು ಸಾಸಿವೆ ಆದಮೇಲೆ ತುರಿದಿರೋ ಮಾವಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. 2 ನಿಮಿಷ ಕಲಿಸ್ಕೊಂಡಿದ್ದಾದಮೇಲೆ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಇಷ್ಟೇ, ತುಂಬ ಸಿಂಪಲ್ಲು. ಈ ಚಟ್ನಿ ನಮ್ಮ ಅತ್ತಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ, ನಾನು ಅವರಿಂದನೇ ಕಲ್ತಿದ್ದು. ಇದನ್ನು ನೀವು ಅನ್ನದ ಜೊತೆ ಆಗಿರ್ಬೋದು, ಚಪಾತಿ ಜೊತೆ ಆಗಿರ್ಬೋದು, 2-3 ದಿನ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.